ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫಸ್ಟ್ ಚಾಪ್ಟರ್ ಮನಿ. ಈ ಚಾಪ್ಟರ್ ಫಸ್ಟ್ ಸೀಕ್ವೆನ್ಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಮದುವೆಯಿಂದ ಸ್ಟಾರ್ಟ್ ಆಗುತ್ತೆ. ಒಬ್ಬ ವ್ಯಕ್ತಿ ಮದುವೆ ಆಗ್ತಾ ಇರ್ತಾನೆ. ಮದುವೆ ಆಗೋ ಹುಡುಗಿ ಅಂದರೆ ಮಾವನ ಹತ್ರ ಡೌರಿ ಕೇಳ್ತಾನೆ. ಡೌರಿ ಕೇಳೋಕ್ಕೂ ಮುಂಚೆ ಅವನು ಇರುವಂಥ ಹಿರಿಯರನ್ನ ಕೇಳ್ತಾನೆ, ಅಂದರೆ ಹಲವಾರು ಜನರನ್ನ ಕೇಳ್ತಾನೆ. ಎಷ್ಟು ಡೌರಿ ಕೇಳಬೇಕು, ಕೇಳಿದ್ರು ಪ್ರಾಪರ್ಟಿ ಕೇಳಬೇಕಾ ಅಥವಾ ಕ್ಯಾಶ್ ಕೇಳಬೇಕಾ, ಆ ಕ್ಯಾಶು ಕೂಡ ಎಷ್ಟು ಅಮೌಂಟಲ್ಲಿ ಕೇಳಬೇಕು ಅಂತ ಅವ್ನಿಗೆ ಗೊತ್ತಿರಲ್ಲ. ಅದಕ್ಕೆ ಸಜೆಷನ್ಸ್ ಕೇಳ್ತಾನೆ ಎಷ್ಟೊಂದು ಜನದ ಹತ್ರ. ಅದರಲ್ಲಿ ಕೆಲವರಲ್ಲಿ ಒಬ್ಬರು ಹೇಳ್ತಾರೆ, ನೀನು ಕ್ಯಾಶ್ ತೊಗೊಂಡ್ರೆ 1,00,00,000 ರೂಪಾಯಿ ಬರುತ್ತೆ ಅಂತ ಒಬ್ಬರು ಹೇಳ್ತಾರೆ. ಇನ್ನೊಬ್ಬರು ಹೇಳ್ತಾರೆ, ನೀನು ಆಸ್ತಿಯಲ್ಲಿ ಭಾಗ ಕೇಳು, ಆಸ್ತಿಲಿ ಭಾಗ ಕೇಳಿದ್ರೆ ನಿನಗೆ 1,10,00,000 ಸಿಗುತ್ತೆ ಅಂತ ಇನ್ನೊಬ್ಬರು ಹೇಳ್ತಾರೆ. ಇನ್ನೊಬ್ಬರು ಹೇಳ್ತಾರೆ, ನೀನು ಆಸ್ತಿ ಭಾಗ ಕೇಳೋದು ಮತ್ತು ಇಷ್ಟೇ ಬೇಕು ಅಮೌಂಟು ಅಂತ ಕೇಳೋದು ತಪ್ಪು. ನಮ್ಮ ಟ್ರೆಡಿಷನಲ್ ಅದಿಲ್ಲ. ಡೌರಿ ಕೇಳ್ಬೋದು, ನಮ್ಮ ಟ್ರೆಡಿಷ್ನಲ್ ಪ್ರಕಾರ ಡೌರಿ ಕೇಳ್ಬೋದು. ಅದು ಇಷ್ಟೇ ಬೇಕು ಇದೇ ಬೇಕು ಅಂತ ಕೇಳೋಂಗಿಲ್ಲ, ಅದು ತಪ್ಪು ಅಂತ ಹೇಳ್ತಾರೆ. ಅವ್ರು ಕೊಡೋ ಅಷ್ಟು ನೀನು ಇಸ್ಕೋ ಅಂತ ಹೇಳ್ತಾರೆ. ಅದಕ್ಕೆ ಇವನು ಇದ್ಕೊಂಡು ಯೋಚನೆ ಮಾಡಿಬಿಟ್ಟು, ನೋಡಿ ನಾನು ಎಷ್ಟು ಕೇಳ್ತೀನಿ, ನಾನು ಏನು ಮಾಡ್ತೀನಿ ಅಂತ ನೋಡಿ ಅಂತ ಅವ್ರಿಗೆ ಹೇಳ್ತಾನೆ. ಆಮೇಲೆ ಇವನು ಹೋಗ್ಬಿಟ್ಟು, ಅಂದರೆ ಮಾವ ಇರ್ತಾನೆ, ಅಂದರೆ ಫಾದರ್ ಇನ್ ಲಾ ಇರ್ತಾನಲ್ಲ, ಅವನ ಹತ್ರ ಹೋಗ್ಬಿಟ್ಟು, ನನಗೆ ನೀವು 1,10,00,000 ಕೊಡಬೇಕು ಡೌರಿಯಾಗಿ ಅಂತ ಕೇಳ್ತಾನೆ. ಅದಕ್ಕೆ ಅವರು ಒಪ್ಕೊಂಡು 1,10,00,000 ರೆಡಿ ಮಾಡಿ ಇಟ್ಟಿರ್ತಾರೆ. ಆಮೇಲೆ ತಾಳಿ ಕಟ್ಟೋ ಟೈಮಲ್ಲಿ ನೀವು ಫಸ್ಟ್ ಡೌರಿ ಕೊಡಿ ಅಂತ ಕೇಳ್ತಾನೆ. ಆವಾಗ ಅವ್ರು ಎದ್ಕೊಂಡು, ಇವಾಗ ನನ್ನ ಕೈಯಲ್ಲಿ ತಂದಿಲ್ಲ, ಆದರೆ ನಾನು ಕಾಸನ್ನ ರೆಡಿ ಮಾಡಿ ಶೆಡ್ಡಲ್ಲಿ ಇಟ್ಟಿದ್ದೀನಿ ಅಂತ ಹೇಳ್ತಾರೆ. ಅದಕ್ಕೆ ಇವ್ನು ನಂಬಿಕೆ ಬರಲ್ಲ, ನನಗೆ ಕೀ ಕೊಡಿ, ಫಸ್ಟು ಕೀ ಕೊಡಿ, ನಾನು ಅಲ್ಲಿ ಚೆಕ್ ಮಾಡ್ಕೊಂಡು ಬರ್ತೀನಿ, 1,10,00,000 ಇದೆಯಾ ಅಂತ ಚೆಕ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ನಾನು ಮಾಡಿರುವಂಥ ಸೇವಿಂಗ್ಸ್ನ ಎತ್ತಿಟ್ಟು 1,10,00,000 ಅರೇಂಜ್ ಮಾಡಿದ್ದೀನಿ. ಅಲ್ಲಿ ನೋಟ್ಸ್ ಇಲ್ಲ, ಚಿಲ್ಲರೆಗಳಿದೆ, 10 ಕಾಯಿನ್ಸು, ಪೈಸಗಳು ಎಲ್ಲ ಇದೆ. ಸೊ ಅದನ್ನೆಲ್ಲ ಎಣಿಸೋದು ತುಂಬ ಟೈಮ್ ಆಗುತ್ತೆ, ಮುಹೂರ್ತಕ್ಕೆ ಅಂದರೆ ಟೈಮ್ ಆಗಿಬಿಡುತ್ತೆ ತಾಳಿ ಕಟ್ಟೋದಕ್ಕೆ. ಸೊ ನೀವು ಫಸ್ಟು ತಾಳಿ ಕಟ್ಬಿಡಿ, ನಾನು ಅಷ್ಟರಲ್ಲಿ ಆಳುಗಳಿರ್ತಾರಲ್ಲ ಕೆಲಸ ಮಾಡೋರನ್ನ, ಅವ್ರ ಹತ್ರ ಎಣಿಸಿರ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಇವನು ಒಪ್ಪೋದಿಲ್ಲ. ಇವಾಗ ಎಣ್ಸೋಕ್ಕೆ ಅಂತ ಕೆಲಸದವ್ರನ್ನ ಇಟ್ಟರೆ ಅವ್ರು ಅದ್ರಲ್ಲಿ ಅಮೌಂಟ್ನ ಎತ್ಕೊಂಡ್ಬಿಡ್ತಾರೆ, 30,000 ಆ ಥರ ಎಲ್ಲ ಎತ್ಕೊಂಡ್ಬಿಡ್ಬೋದು. ಅವಾಗ ನನಗೆ ಲಾಸ್ ಆಗುತ್ತೆ, ಬೇಡ ಅಂತ ಒಪ್ಕೊಳ್ಳೋದಿಲ್ಲ ಅವನು. ಅದಕ್ಕೆ ಅವ್ರ ಫಾದರ್ ಇಲ್ಲ, ಅಂದರೆ ಅವ್ರ ಮಾವ ಏನು ಹೇಳ್ತಾರೆ ಅಂದರೆ, ನಿನ್ಗೆ ಅಷ್ಟು ನಂಬಿಕೆ ಇಲ್ಲ ಅಂದರೆ ನೀನು ಎಣ್ಸ್ಕೊಂಡ್ಮೇಲೆ ₹1 ಕಡಿಮೆ ಇದ್ರೂ ನಾನು ಅದ್ರ ಡಬಲ್ನ ಅಮೌಂಟ್ ಕೊಡ್ತೀನಿ ನಿನಗೆ. ಫಾರ್ ಎಕ್ಸಾಂಪಲ್, ಇವಾಗ ₹10 ಕಡಿಮೆ ಇದ್ದರೆ ನಾನು ನಿನಗೆ ₹20 ಕೊಡ್ತೀನಿ ಅಂತ ಹೇಳ್ತಾರೆ. ಈ ಮಾತನ್ನು ಅವ್ರ ಬಾಯಲ್ಲಿ ಕೇಳಿ ಅವನಿಗೊಂದು ನಂಬಿಕೆ ಬರುತ್ತೆ. ನಂಬಿಕೆ ಬಂದಮೇಲೆ ಆ ಶೆಡ್ನ ಕೀ ಇಸ್ಕೊಂಡು ಹೋಗಿ ಮದುವೆ ಆಗೋದಕ್ಕೆ ಮದುವೆ ಮಂಟಪದ ಹತ್ರ ಹೋಗಿ ಮದುವೆ ಮಾಡ್ಕೊತಾನೆ. ಮದುವೆ ಆಗಿದ ತಕ್ಷಣ ಸೀದಾ ಶೆಡ್ಡಿಗೆ ಹೋಗ್ತಾನೆ. ಯಾಕಂದರೆ 1,10,00,000 ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ, ಕೌಂಟ್ ಮಾಡೋದಕ್ಕೆ ಹೋಗ್ತಾನೆ. ಕೌಂಟ್ ಮಾಡೋದಕ್ಕೆ ಕೂತ್ಕೊತಾನೆ, ಕೌಂಟ್ ಮಾಡಿದ್ಮೇಲೆ 40 ಪೈಸೆ ಕಡಿಮೆ ಬಂದುಬಿಡುತ್ತೆ. ಕಡಿಮೆ ಬಂದಿದ್ದರಿಂದ ಅವ್ನು ಕೋಪ ಬಂದುಬಿಡುತ್ತೆ. ಕೋಪದಿಂದ ಜೋರಾಗಿ ಕಿರ್ಚ್ತಾನೆ. ಆ ಕೋಪದಿಂದ ಜೋರಾಗಿ ಕಿರ್ಚ್ಕೊಂಡು, ನನಗಿಷ್ಟು ಅಮೌಂಟ್ ಕಡಿಮೆ ಬಂದಿದೆ, 40 ಪೈಸೆ ಕಡಿಮೆ ಬಂದಿದೆ, ಈ 40 ಪೈಸೆ ನನಗಿವಾಗ ಬೇಕು ಅಂತ ಜೋರಾಗಿ ಕಿರ್ಚ್ತಿರ್ತಾನೆ. ಆ ಕಿರ್ಚೋ ಸೌಂಡನ್ನ ಕೇಳಿಸ್ಕೊಂಡು ಡೋರ್ ಹತ್ರ ಯಾರೋ ಬಂದು ನಿಂತ್ಕೋತಾರೆ. ಡೋರ್ ಹತ್ರ ನೋಡ್ತಾನೆ. ಅಲ್ಲಿ ಅವನಿಗೆ ಕಾಣಿಸುತ್ತೆ, ಯಾವುದೋ ಒಂದು ಅಮ್ಮ ಮಗಳು ನಿಂತಿರೋ ಥರ ಅವನಿಗೆ ಕಾಣಿಸುತ್ತೆ. ಎದ್ದೋಗಿ ನೋಡಿದಾಗ ಅಮ್ಮ ಮಗಳದಲ್ಲಿ ಆ ಹುಡುಗಿ ಅಮ್ಮ ಇರ್ತಾಳಲ್ಲ, ಅವಳನ್ನ ನೋಡಿದ್ರೆ ನಿನ್ನನ್ನೇ ತಾನೇ ನಾನು ಮದುವೆ ಆಗಿದ್ದು ಅಂತ ಆ ಹುಡುಗಿನ ಕ್ವೆಶ್ಚನ್ ಮಾಡಿ ಕೇಳ್ತಾನೆ. ಅದಕ್ಕೆ ಅವಳು ಹೇಳ್ತಾಳೆ, ಹೌದು, ನನ್ನನ್ನೇ ನೀವು ಮದುವೆ ಆಗಿದ್ದು ಅಂತ ಹೇಳ್ತಾಳೆ. ಇವಳು ನನ್ನ ಮಗಳು ಅಂತಲೂ ಆ ಮಗಳನ್ನು ತೋರಿಸಿ ಹೇಳ್ತಾನೆ. ಆ ಥರ ಹೇಳಿದ್ರು ಅವನಿಗೆ ಏನು ರಿಯಲೈಸ್ ಆಗಲ್ಲ. ನನಗೆ 40 ಪೈಸೆ ಕಡಿಮೆ ಬಂದಿದೆ, ನಿಮ್ಮಪ್ಪ ಎಲ್ಲಿ, ನಿಮ್ಮಪ್ಪ ನನಗೆ ₹1 ಕಡಿಮೆ ಬಂದಿದ್ರು ಡಬಲ್ ಅಮೌಂಟ್ ಕೊಡ್ತೀನಿ ಅಂತ ಹೇಳಿದರು, ನನಗೆ ಇವಾಗ 40 ಪೈಸೆ ಕಡಿಮೆ ಬಂದಿದೆ, ಹಾಗಾದರೆ ನನಗೆ 80 ಪೈಸೆ ಕೊಡಬೇಕು, ನನಗೆ ಲಾಸ್ ಆಗಿದೆ ಅಂತ ಜೋರಾಗಿ ಕಿರ್ಚಾಡ್ತಿರ್ತಾನೆ. ಅದಕ್ಕೆ ಅವಳು ಹೇಳ್ತಾಳೆ, ನಮ್ಮ ಮದುವೆ ಆಗಿ 24 ವರ್ಷ ಆಯಿತು, ಅಂದರೆ ನೀವು ಕೌಂಟ್ ಮಾಡೋಕ್ಕೆ ಕೂತ್ಕೊಂಡು 24 ವರ್ಷ ಆಯಿತು. ನಾನು ನಿಮಗೋಸ್ಕರ 2 ವರ್ಷದಿಂದ ಕಾದೆ. ನಿಮ್ಮ ಹತ್ರ ಬಂದು ಮಾತಾಡೋದಕ್ಕೆ ಟ್ರೈ ಮಾಡಿದ್ರು ನೀವು ಕೂಡ ನನಗೆ ಬೈದು ಜೋರಾಗಿ ಕಿರ್ಚಾಡಿ ನನ್ನ ಆಚೆ ಕಳಿಸ್ಬಿಡ್ತಿದ್ರಿ. ನಾನು ನಿಮಗೋಸ್ಕರ 2 ವರ್ಷ ಕಾದೆ, ಆದರೆ ನೀವೇನು ನನಗೆ ರೆಸ್ಪಾಂಡ್ ಮಾಡಲಿಲ್ಲ, ನನಗೆ ಪ್ರೀತಿ ತೋರಿಸಲಿಲ್ಲ, ಏನೂ ಮಾಡಲಿಲ್ಲ, ನನ್ನ ಹತ್ರ ಮಾತಾಡೋದಕ್ಕೂ ಕೂಡ ಟ್ರೈ ಮಾಡಲಿಲ್ಲ. ನೀವು ಬರೀ ಅಮೌಂಟ್ನ ಎಣಿಸೋದ್ರಲ್ಲೇ 24 ವರ್ಷ ಕಳೆದುಬಿಟ್ರಿ
ಅಂತ ಹೇಳ್ತಾಳೆ. ಅದಕ್ಕೆ ನನಗೊಬ್ಬ ಹುಡುಗ ಸಿಕ್ತ, ಅವ್ನು ನನ್ನ ತುಂಬ ಪ್ರೀತಿ ಮಾಡ್ದ, ಅವ್ನು ಎಷ್ಟು ಜೆಂಟಲ್ ಮ್ಯಾನ್ ಅಂದೆ, ಎಷ್ಟು ಬ್ರೇವ್ ಪರ್ಸನ್ ಅಂದರೆ ನನ್ನ ಹತ್ರ ಒಂದು ರೂಪಾಯಿ ಕೂಡ ಡೌರಿಯಾಗಿ ಕೇಳಲಿಲ್ಲ. ಹಾಗೆ ಮದುವೆ ಮಾಡಿಕೊಂಡು ಆಮೇಲೆ ನನಗೆ ಇವಳು ಮಗಳಾಗಿ ಹುಟ್ಟಿದ್ಲು, ಇವಳೇ ನನ್ನ ಮಗಳು ಅಂತೆಲ್ಲ ಹೇಳ್ತಾಳೆ. ನನಗೆ ಮದುವೆ ಆಯಿತು ಅಂತ ಹೇಳೋದಕ್ಕೆ ಕೂಡ ಟ್ರೈ ಮಾಡಿದೆ, ನೀವು ನನ್ನ ಮಾತು ಕೇಳೋದಕ್ಕೆ ನೀವು ರೆಡಿ ಇರಲಿಲ್ಲ. ನನ್ನ ಮಗು ಆದಾಗ ಕೂಡ ಅವಳನ್ನ ಕರ್ಕೊಂಡು ಬಂದು ನಿಮ್ಮ ಮುಂದೆ ನಿಲ್ಲಿಸ್ದೆ, ಆಗೂ ಕೂಡ ನೀವು ನನ್ನ ಮಾತು ಕೇಳೋದಕ್ಕೆ ರೆಡಿ ಇರಲಿಲ್ಲ, ಜೋರಾಗಿ ಕಿರ್ಚಾಡಿ ನನ್ನ ಆಚೆ ಕಳಿಸ್ಬಿಟ್ರಿ ಅಂತ ಈ ಸ್ಟೋರಿನೆಲ್ಲ ಹೇಳಿದ್ರು ಸಹ ಅವನಿಗೆ ಏನು ರಿಯಲೈಸ್ ಆಗಲ್ಲ. ಬರೀ ದುಡ್ಡು ಅನ್ನೋ ಆಸೆಯಲ್ಲೇ ಇರ್ತಾನೆ. ಇಷ್ಟು ಹೇಳಿದ್ರು ಅವನು ನಿಮ್ಮಪ್ಪ ಎಲ್ಲಿ, ನನಗೆ ನಿಮ್ಮಪ್ಪ ಬೇಕು ಅಂತ ಕಿರ್ಚಾಡ್ತಿರ್ತಾನೆ. ಅದಕ್ಕೆ ಅವಳು ಹೇಳ್ತಾಳೆ, ನಮ್ಮ ಮದುವೆಗೆ ಬಂದಿದ್ದಲ್ಲಿ ಎಷ್ಟೋ ಜನ ಸತ್ತೋಗಿದ್ರು, ಅದ್ರಲ್ಲಿ ನಮ್ಮಪ್ಪ ಕೂಡ ಸತ್ತೋಗಿ 5 ವರ್ಷ ಆಯಿತು. ನಮ್ಮಪ್ಪ ಸತ್ತಿರೋದು ಕೂಡ ನಿಮಗೆ ಗೊತ್ತಿಲ್ಲ, ದುಡ್ಡು ಎಣಿಸೋದ್ರಲ್ಲೇ ನಿಮ್ಮ ಲೈಫ್ನ ವೇಸ್ಟ್ ಮಾಡ್ಕೊಂಡ್ಬಿಟ್ರಿ, 24 ವರ್ಷ ಸುಮ್ಮನೆ ವೇಸ್ಟ್ ಮಾಡಿದ್ರಿ ಅಂತ ಹೇಳ್ತಾಳೆ. ಅದು ಹೇಳಿದ್ರು ಅವ್ನಿಗೆ ಅದು ರಿಯಲೈಸ್ ಆಗಲ್ಲ. ಇವಾಗ ನನಗೆ 40 ಪೈಸೆ ಅಂದರೆ 80 ಪೈಸೆ ಕಡಿಮೆ ಬಂದಿದೆ, ನನಗೆ ಇವಾಗ ಬೇಕು, ನಿಮ್ಮಪ್ಪ ಎಲ್ಲಿ, ನಿಮ್ಮಪ್ಪ ಇಲ್ಲ ಅಂದರೆ ನಾನು ಏನು ಮಾಡಲಿ, ನನಗೆ ಇವಾಗ ಅಮೌಂಟ್ ಬೇಕೇ ಬೇಕು ಅಂತ ಜೋರಾಗಿ ಕಿರ್ಚಾಡ್ತಿರ್ತಾನೆ. ಈ ಮಾತನ್ನು ಕೇಳಿದ ಆ ಚಿಕ್ಕ ಹುಡುಗಿ, ಅಂದರೆ ಆ ಹುಡುಗಿ ಮಗಳು ಇರ್ತಾಳಲ್ಲ, ಅವಳು ಏನು ಅನ್ಕೊತಾಳೆ ಅಂದರೆ, ಈ ಪ್ರಪಂಚದಲ್ಲಿ ಇಂಥ ಜನನೂ ಇರ್ತಾರ, ಸತ್ತೋಗಿರೋರನ್ನ ಕೂಡ ನನ್ನ ಕಾಸು ಬೇಕು, ಅವ್ರನ್ನ ಕರಿ ಅಂತ ಕೇಳೋ ಅಷ್ಟು ಜನನೂ ಇರ್ತಾರ, ಕಾಸಂದರೆ ಇಷ್ಟು ಆಸೆ ಬೀಳುವಂಥ ಜನನೂ ಇರ್ತಾರ ಅಂತ ಅವಳಿಗೊಂದು ವಿಯರ್ಡ್ ಫೀಲಿಂಗ್ ಬರುತ್ತೆ. ಅದಕ್ಕೆ ಅವಳು ಹೇಳ್ತಾಳೆ, ನಮ್ಮಪ್ಪ ಅಂದರೆ ಈ ಹುಡುಗಿ ಇನ್ನೊಂದು ಸೆಕೆಂಡ್ ಹಸ್ಬೆಂಡ್ ಇರ್ತಾನಲ್ಲ, ಅವನ್ನ ತೋರಿಸ್ಕೊಂಡು ಈ ಚಿಕ್ಕ ಹುಡುಗಿ ಏನು ಹೇಳ್ತಾಳೆ ಅಂದರೆ, ನಮ್ಮಪ್ಪನೇ ಎಷ್ಟೋ ಬೆಸ್ಟು, ನಮ್ಮಪ್ಪ ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಯಾವತ್ತೂ ಈ ಥರ ಮಾಡಿಲ್ಲ ಅಂತ ಹೇಳ್ಕೊಂಡು ಅವ್ರ ಅಮ್ಮಂಗೆ ಹೇಳ್ತಾಳೆ, ನನಗೆ ಮದುವೆ ಮಾಡೋ ಹಾಗಿದ್ರೆ ನೀವು ಯಾವುದೇ ದುಡ್ಡು ಇಲ್ಲದೇ ಇರೋವಂಥ, ಪ್ರಾಪರ್ಟಿ ಇಲ್ಲದೇ ಇರೋವಂಥ ಒಂದು ಬಡ ಹುಡುಗಂಗೆ ನನಗೆ ಕೊಟ್ಟು ಮದುವೆ ಮಾಡಿರಿ, ಆವಾಗಲೇ ನಮ್ಮ ಲೈಫ್ ಚೆನ್ನಾಗಿರುತ್ತೆ ಅಂತ ಎಲ್ಲ ಆ ಚಿಕ್ಕ ಹುಡುಗಿ ಹೇಳ್ತಾಳೆ. ಆಮೇಲೆ ಆ ಹುಡುಗಿಗೆ ಒಂದು ಮಾತು ರಿಯಲೈಸ್ ಆಗುತ್ತೆ. ಅವರಪ್ಪ ಹೇಳ್ತಿದ್ದ ಮಾತು ಏನಂದರೆ, ಈ ದುಡ್ಡಿರೋವ್ರಿಗೆ ಮದುವೆ ಮಾಡಿಕೊಟ್ರೆ ಅವ್ರಿಗೆ ಪ್ರೀತಿ ಏನು ಅಂತ ಗೊತ್ತಿರಲ್ಲ, ಏನು ಸಂಬಂಧದ ಬೆಲೆ ಗೊತ್ತಿರಲ್ಲ. ಅದೇ ಈ ಅಂದರೆ ಆಸ್ತಿ ಅಂತಸ್ತು ಇಲ್ಲದೇ ಇರೋರನ್ನ ಕೊಟ್ಟು ಮದುವೆ ಮಾಡಿದ್ರೆ ಅವ್ರಿಗೆ ಪ್ರೀತಿ ಏನು ಅಂತ ಗೊತ್ತಿರುತ್ತೆ, ಸಂಬಂಧ ಏನು ಅಂತ ಗೊತ್ತಿರುತ್ತೆ. ಅದೇ ಈ ಆಸ್ತಿ ಅಂತಸ್ತು ಇರೋರಿಗೆಲ್ಲ ಬರೀ ದುಡ್ಡೇ ಎಲ್ಲ ಪ್ರಪಂಚ ಆಗಿರುತ್ತೆ, ಪ್ರೀತಿ ಎಂಥದ್ದು ಅವರಿಗೆ ಗೊತ್ತಿರಲ್ಲ. ದುಡ್ಡು ಒಂದು ಬಿಟ್ಟರೆ ಅವ್ರಿಗೆ ಏನೂ ಬೇಕಾಗಿರಲ್ಲ. ಈ ಮಗು ಮಾತು ಕೇಳಿಸ್ಕೊಂಡಿದ್ದ ಆ ಹುಡುಗಿ, ಅಂದರೆ ಆ ತಾಯಿ ಇರ್ತಾಳಲ್ಲ, ಅವಳಿಗೆ ಒಂದು ರಿಯಲೈಸ್ ಆಗುತ್ತೆ, ಇದರಲ್ಲಿ ನಂದು ಕೂಡ ತಪ್ಪಿದೆ. ನಮ್ಮಪ್ಪ ಮದುವೆ ಮಾಡ್ಕೊ ಅಂತ ಹೇಳಿದಾಗ ನಾನು ಯೋಚನೆ ಮಾಡಬೇಕಿತ್ತು, ಇವ್ರು ಡೌರಿ ಕೇಳ್ತಾ ಇದ್ದಾರಲ್ಲ, ಡೌರಿ ಕೇಳೋರು ಅಂದರೆ ಇವ್ನಿಗಿಷ್ಟು ಆಸೆ ಇದೆ ದುಡ್ಡು ಮೇಲೆ, ಇವನ್ನ ಮದುವೆ ಬೇಕೋ ಬೇಡವೋ ಅಂತ ನಾನು ಯೋಚನೆ ಮಾಡಬೇಕಿತ್ತು, ಯೋಚನೆ ಮಾಡಿಕೊಂಡು ನಾನು ಮದುವೆ ಆಗಬೇಕಿತ್ತು, ಇಲ್ಲಿ ನನ್ನ ಫಾಲ್ಟು ಕೂಡ ಇದೆ ಅಂತ ಅವಳು ಕೂಡ ಇನ್ನು ಅವಳಿಗೆ ಅಂದ್ಕೊತಿರ್ತಾಳೆ. ಲೈಕ್ ಅವಳು ಬೇಜಾರು ಮಾಡ್ಕೊತಿರ್ತಾಳೆ. ಇದನ್ನು ನೋಡಿದ ಆ ಹುಡುಗಿ ಅವ್ರ ಅಮ್ಮ ಬೇಜಾರು ಮಾಡ್ಕೊತಿದ್ದಾರಲ್ಲ, ಫೀಲ್ ಮಾಡ್ಕೊತಿದ್ದಾರಲ್ಲ ಅಂತ ನೋಡಿ ಆ ಹುಡುಗಿ ಅವ್ರ ಅಮ್ಮಂಗೆ ಸಮಾಧಾನ ಮಾಡ್ತಾಳೆ. ಸಮಾಧಾನ ಮಾಡಿ ಈ ಮಾತುಗಳನ್ನ ಹೇಳ್ತಾಳೆ, ಮದುವೆ ಮಾಡ್ಕೊಳ್ಳೋ ವ್ಯಕ್ತಿ ಹತ್ರ ಒಂದು ಪ್ರೀತಿ ಇರಬೇಕು, ಲವ್ ಆ್ಯಂಡ್ ಅಫೆಕ್ಷನ್ ಆ ಥರ ಇರಬೇಕು, ಯಾವುದೇ ಥರದ ಒಂದು ದುಡ್ಡು ಅದೆಲ್ಲ ಏನೂ ಇರಬಾರ್ದು. ನಮ್ಮ ಪಪ್ಪ ಎಷ್ಟು ಒಳ್ಳೆಯವರು, ನಮ್ಮಪ್ಪ ಎಷ್ಟು ಒಳ್ಳೆಯವರು, ಅವರು ಎಷ್ಟು ಚೆನ್ನಾಗಿ ನಮ್ಮನ್ನೆಲ್ಲ ನೋಡ್ಕೊತಾರೆ ಅಂತೆಲ್ಲ ಅವ್ರ ಅಮ್ಮಂಗೆ ಹೇಳ್ತಾಳೆ. ಈ ಮಾತುಗಳನ್ನ ಹೇಳಿದ್ಮೇಲೆ ಅವ್ರ ಅಮ್ಮ ಮತ್ತು ಮಗಳು ಇಬ್ಬರು ಕೂಡ ದುಡ್ಡು ಎಣಿಸ್ತಿದ್ನಲ್ಲ, ಅಂದರೆ ಸನ್ನಿಲ್ಲ, ಅವನಿಗೆ ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಅವ್ರಿಗೆ ಏನು ಫ್ಯಾಕ್ಟ್ ಇದೆ ಅಂತೆಲ್ಲ ಹೇಳೋದಕ್ಕೆ ಪ್ರಯತ್ನ ಪಟ್ಟರು ಅವನು ಅವ್ರ ಮಾತುಗಳನ್ನ ಕೇಳಿಸ್ಕೊಳ್ಳೋದಕ್ಕೆ ರೆಡಿ ಇರೋದಿಲ್ಲ. ಅದಕ್ಕೆ ಇವರು ಅಮ್ಮ ಮತ್ತು ಮಗಳು ಏನು ಮಾಡ್ತಾರೆ ಅಂದರೆ, ಇವನ್ನೇನಾದರೂ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಅವ್ರ ಮನೆಗೆ ಹೊರಟೋಗ್ತಾರೆ. ಅವರು ವಾಪಸ್ ಆ ದುಡ್ಡು 1,10,00,000 ಅವ್ರನ್ನು ಕೇಳೋದಕ್ಕೂ ಹೋಗಲ್ಲ, ಆ ದುಡ್ಡು ಸಹ ಅಲ್ಲೇ ಬಿಟ್ಬಿಟ್ಟು ಅವನು ಅಲ್ಲೇ ಬಿಟ್ಬಿಟ್ಟು ಹೋಗಿಬಿಡ್ತಾರೆ. ಸೊ ಇಷ್ಟಿದೆ ಮನಿ ಲೆಸನ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ